ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಹೇಳಿಬಿಡ್ತೇನೆ, ಇಲ್ಲಿ ಫಸ್ಟ್ ಪಿ ಯು ಸಿ ಅಂತ ಕಾಣ್ತಾ ಇದೆ, ಕ್ಷಮಿಸಬೇಕು. ಅದು ಸೆಕೆಂಡ್ ಪಿ ಯು ಸಿ. ಟೈಪಿಂಗ್ ಮಾಡೋ ಟೈಮಲ್ಲಿ ತಪ್ಪಾಗಿದೆ ಕಣ್ರೋ, ಬೇಜಾರಾಗಬೇಡಿ. 2026-27 ಅಂದರೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ನ್ಯೂ ಮಾಡೆಲ್ ಕ್ವಶನ್ ಪೇಪರ್ ಯೂನಿಟ್ ಟೆಸ್ಟ್ 1ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಮೊದಲನೆಯ 2 ಚಾಪ್ಟರ್ಸ್ಗಳನ್ನು ಈ ಒಂದು ಕ್ವಶನ್ ಪೇಪರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಬಹಳ ಈಸಿಯಾಗಿರುವಂಥ ಒಂದು ಕ್ವಶನ್ ಪೇಪರು. 50% ಆಫ್ ದ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫ್ರಮ್ ದಿಸ್ ಕ್ವಶನ್ ಪೇಪರ್. ಐತಲ್ಲ, ಚಾನ್ಸಸ್ ಆರ್ ಮೋರ್. ಎದಕ್ಕೆ ಕ್ವಶನ್ಸ್ ವಿಲ್ ರಿಪೀಟ್ ಎಲ್ಲಿ ಅಂತ ಹೇಳಿದರೆ, ನಿಮ್ಮ ಮಿಡ್ ಟರ್ಮಲ್ಲಿ, ನಿಮ್ಮ ಪ್ರಿಪೇಟರಿ ಎಕ್ಸಾಮ್ಸ್ಗಳಲ್ಲಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಸ್ಗಳಲ್ಲಿ. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಕ್ವಶನ್ ನಂಬರ್ 1, ಏನಿದು ಸ್ಕೇರ್ ರಿಸೋರ್ಸ್ ಆಫ್ ಎನ್ ಎಕನಾಮಿ ಹ್ಯಾವ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕಾಂಪೀಟಿಂಗ್ ಯೂಸೇಜಸ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. Question number 2, the consumption bundles that are available to the consumer depend on dash. Right answer is option B, price and income. ವಿದ್ಯಾರ್ಥಿಗಳೇ, ಯಾವುದಾದ್ರೂ ಉತ್ತರ ನಿಮಗೆ ತಪ್ಪು ಅಂತ ಕಂಡು ಬಂದಲ್ಲಿ ಕಮೆಂಟು ಓಪನ್ ಆಗಿರುತ್ತೆ ಬಾಕ್ಸು. ದಯವಿಟ್ಟು ಸರ್ ಈ ಆನ್ಸರ್ ಇದು ಸರ್ ಅಂತ ಕಮೆಂಟ್ ಮಾಡಿದರೆ ಬಹಳ ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 3, ಇನ್ ರಿಯಾಲಿಟಿ ಆಲ್ ಎಕನಾಮೀಸ್ ಆರ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಮಿಕ್ಸ್ಡ್ ಈಸ್ ದ ರೈಟ್ ಆನ್ಸರ್. Question number 4, my dear children, want satisfying capacity of a commodity is dash. Right answer is utility is the right answer. Match the following, my dear children. Match the following. ಮಾರ್ಕೆಟ್ ಎಕನಾಮಿ ಅಂತ ಇದೆ. ಮಾರ್ಕೆಟ್ ಎಕನಾಮಿ ಅಂತ ಹೇಳಿದರೆ ಇದಕ್ಕೆ ಪ್ರೈವೇಟ್ ಓನರ್ಶಿಪ್ ಈಸ್ ದ ರೈಟ್ ಆನ್ಸರ್. ಸರ್ವಿಸ್ ಆಫ್ ಟೀಚರ್ಸ್, ರೈಟ್ ಆನ್ಸರ್ ಈಸ್ ಸ್ಕಿಲ್. ಡಿಮ್ಯಾಂಡ್ ಕರ್ವ್, right answer is downward sloping is the right answer. Hope you are understanding, my dear children. Please ಫೋಕಸ್ ಆನ್ ಯುವರ್ ಸ್ಟಡೀಸ್. ಈ ವರ್ಷ ನಿಮಗೆ LBA ಇರುವಂಥದ್ದು. LBA ಅಂತ ಹೇಳಿದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಅದರ ಬಗ್ಗೆ ಫೇಸ್ ಟು ಫೇಸ್ ಒಂದು ವಿಡಿಯೋ ಮಾಡಿ ನಾನು ಅರ್ಥ ಮಾಡಿಸ್ತೇನೆ. ಎನಿಹೋ, ಬನ್ನಿ ಈಗ. ವೈ ಡಸ್ ದಿ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್? ಕ್ವಶನ್ ನಂಬರ್ 6, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. 1 ಅಂಕದ ಪ್ರಶ್ನೆಗಳು. ಇದಕ್ಕೂ ಕೂಡ ಈಸಿಯಾಗಿ ತಾವುಗಳು ಬರೀತೀರಾ. ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್ ಅಂತ ಇದೆ. ಎವ್ರಿ ಎಕನಾಮಿ ಹ್ಯಾಸ್ ಟು ಫೇಸ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಯಾವುದೇ ಒಂದು ನೀವು ಉತ್ಪಾದನೆ ಆಗಿರ್ಬೋದು, ಅದರಲ್ಲಿ ಏನು ಸ್ಕೇರ್ಸಿಟಿ ಅಂತ ಹೇಳಿದರೆ ಅರ್ಥ ಆಗತ್ತಲ್ವ ಎಲ್ಲರಿಗೂ, ಹೌದಲ್ವಾ? ಆ್ಯಂಡ್ ಇಟ್ ಈಸ್ ದಿ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ವಿಚ್ ಹ್ಯಾವ್ ದಿ ಆಲ್ಟರ್ನೇಟಿವ್ ಯೂಸ್ ದಟ್ ಗಿವ್ಸ್ ರೈಸ್ ಟು ದಿ ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ. ಇವೆಲ್ಲ ಕಾಮನ್ ಆಗಿರುವಂಥದ್ದು, ಆಯಿತಾ? MRS ಅಂತ ಇದೆ. MRSನ ಎಕ್ಸ್ಪ್ಯಾಂಡ್ ಮಾಡಿ ಅಂತ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಬರೀಬೇಕು ನೋಡಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಷ್ಟು ಬರೆದ್ರೆ ಸಾಕು, ಮತ್ತೆ ಏನು ಬರೆಯೋದು ಬೇಡ, 1 ಮಾರ್ಕ್ಸ್ ಸಿಗುತ್ತೆ. ಪಾರ್ಟ್ ಬಿಗೆ ಬರ್ತಾ ಇದ್ದೀವಿ ಮಕ್ಕಳೇ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 4 sentences ಈಚ್ ಅಂತ ಇದೆ. ಕ್ವಶನ್ ನಂಬರ್ 8, 9, 10, 11, 12. ಟೋಟಲ್ 5 questions are there. Out of 5 you need to write any 3. Each question carries 2 marks. Mention the central problems of an economy. ಕ್ವಶನ್ ನಂಬರ್ 8. ಇದಕ್ಕೆ ಉತ್ತರವನ್ನು ಈಗ ನಾವು ನೋಡೋಣ. ಕ್ವಶನ್ ನಂಬರ್ 8 ಇದೆ ಅಲ್ವಾ, ಸೇಮ್ ಕ್ವಶನು ನಮ್ಮ ಫಸ್ಟ್ ಇಯರ್ PUCಗೂ ಕೇಳಿದ್ವಿ. ಯಾಕೆಂದರೆ ಅವರಿಗೂ ಕೂಡ ಅದೇ ಇರೋದು. ಇಲ್ಲಿ ಫಸ್ಟ್ 2 ಚಾಪ್ಟರ್ಸ್ ಅದು ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ, ಎಲ್ಲರಿಗೂ ಕೂಡ ಗೊತ್ತಲ್ವಾ. ನೋಡಿ, ಇದಕ್ಕೆ ಆನ್ಸರು ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಟು ಹೂಮ್ ಟು ಪ್ರೊಡ್ಯೂಸ್ ಅಂತ. ಏನನ್ನು ಉತ್ಪಾದಿಸಬೇಕು, ಯಾರಿಗಾಗಿ, ಹೀಗೆ ಪ್ರಶ್ನೆ, ಹೌದಲ್ವಾ? ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಇದೆ. 9ನೇ ಪ್ರಶ್ನೆಗೆ ಎಲ್ಲರಿಗೂ ಕೂಡ ಗೊತ್ತುಕೊಂಡ್ರು, ಆಯಿತಾ? ಇಟ್ ಈಸ್ ಎ ಕರ್ವ್ ರೆಪ್ರೆಸೆಂಟೇಷನ್ ಆಫ್ ದಿ ಕಾಂಬಿನೇಷನ್ ಆಫ್ 2 ಗೂಡ್ಸ್, ದಟ್ ಈಸ್ ಓಕೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಇದೆ. ನೋಡಿ, ಎಕನಾಮಿಕ್ಸಲ್ಲಿ ಈಗ ಡಿಫ್ರೆನ್ಸ್ ಬಿಟ್ವೀನ್ ಬರೀಬೇಕು ನೀವು, ಒಂದು ಪಾಸಿಟಿವ್ ಎಕನಾಮಿಕ್ಸ್ ಹಾಗೂ ನಾರ್ಮೇಟಿವ್ ಅಂತ. ನನಗೆ ಗೊತ್ತಿರುವ ಹಾಗೆ ಈ ನಾರ್ಮೇಟಿವ್ ಎಕನಾಮಿಕ್ಸ್ ಅಂದರೆ ನೆಗೆಟಿವ್ ಎಕನಾಮಿಕ್ಸ್ ಅಂತಲೂ ಕೂಡ ಕರೀತಾರೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ತಮಗೆಲ್ಲರಿಗೂ ಪಾಠ ಆಗಿರುತ್ತೆ. ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ, ಡೋಂಟ್ ವರಿ, ಐ ಆಮ್ ದೇರ್ ವಿತ್ ಯು ಅಂಟಿಲ್, ಆಯಿತಾ, ಯು ಕಂಪ್ಲೀಟ್ ಯುವರ್ ಫೈನಲ್ ಎಕ್ಸಾಮ್. ನೋಡಿ, ಈಗ ಕ್ವಶನ್ ನಂಬರ್ 11, ಸ್ಟೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಏನಂತಾರೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ಇದು ಕೂಡ ಬಹಳ ಈಸಿ ಕಣ್ರಿ, ಏನಿಲ್ಲ. ಮೈಕ್ರೋ ಅಂತ ಹೇಳಿದರೆ ಹೆಸರು ಹೇಳಿದ ಹಾಗೆ ಇಟ್ ಈಸ್ ಅನ್ ಇಂಡಿವಿಜುವಲ್ ಎಕನಾಮಿಕ್ಸ್ ಏಜೆಂಟ್ಸ್ ಬಗ್ಗೆ, ಸ್ಟಡಿ ಆಫ್ ಎಲ್ಲರಿಗೂ ಕೂಡ ಗೊತ್ತು. ಮ್ಯಾಕ್ರೋ ಅಂತ ಹೇಳಿದರೆ ಇಟ್ ಈಸ್ ದ ಸ್ಟಡಿ ಆಫ್ ಎಕನಾಮಿ ಆ್ಯಸ್ ಎ ಹೋಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ವೆರಿ ಗುಡ್. ಬನ್ನಿ ಈಗ ವಿದ್ಯಾರ್ಥಿಗಳೇ,
ಪಾರ್ಟ್ ಸಿಯನ್ನು ನೋಡೋಣ. ರೈಟ್ ಅಬೌಟ್ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಅಂತ ಇದೆ. ಇದು ಪ್ರತಿಯೊಂದು ಏನಂತೀರ ತಾವುಗಳು ಪ್ರೆಸೆಂಟ್ ದಿ ಡಿರಿವೇಷನ್ ಆಫ್ ಸ್ಲೋಪ್ ಆಫ್ ಬಜೆಟ್ ಲೈನ್ ಕೂಡ ಇದೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮೈ ಡಿಯರ್ ಚಿಲ್ಡ್ರನ್. 4 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ರೈಟ್ ಎನಿ ಒನ್ ಅಂತ ಕೇಳಿದ್ದಾರೆ. ಪಾರ್ಟ್ ಡಿ, ಎಕ್ಸ್ಪ್ಲೈನ್ ದಿ ಲಾ ಆಫ್ ಡೈಮೆನ್ಷನಿಂಗ್ ಅ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಆ್ಯಂಡ್ ಡಯಾಗ್ರಾಮ್ ಅಂತ ಇದೆ. ಅನಲೈಸ್ ದ ಚೇಂಜಸ್ ಇನ್ ಬಜೆಟ್ ಸೆಟ್ ವಿತ್ ದಿ ಡಯಾಗ್ರಾಮ್ ಆಫ್ ಹೆಲ್ಪ್ ಆಫ್ ಡಯಾಗ್ರಾಮ್ ಅಂತ ಇದೆ. ಎನಿ ಒನ್ ಯು ಕ್ಯಾನ್ ರೈಟ್ ಹ್ಯಾಪಿಲಿ. ಧನ್ಯವಾದಗಳು. ಎಲ್ಲರಿಗಿಂತ ಮಗು ಪಾಸಾಗಲಿ ಅಂತ ಪಾರ್ಟ್ ಇ ಅಂತ ಮಾಡಿದ್ದಾರೆ ಎಕನಾಮಿಕ್ಸಲ್ಲಿ. ಅದು ಯಾವುದರ ಮೇಲೆ ಪ್ರಾಜೆಕ್ಟ್ ಆ್ಯಂಡ್ ಅಸೈನ್ಮೆಂಟ್ ಏನಂತೀರ ತಾವುಗಳು ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್, ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ. ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್. ನಾನು ಹೇಳ್ತೀನಲ್ವ, ಆನ್ಸರ್ ನೋಡಿ, ಯು ವಿಲ್ ಫೀಲ್ ಮೋರ್ ಹ್ಯಾಪಿ. ಆಯಿತಾ? ಎನಿಹೌ ಧನ್ಯವಾದಗಳು. ಏನೂ ಇಲ್ಲ ಕಂಡ್ರೆ ಕಾಪಿ ಮಾಡಿ ಬರೆದ್ರೆ ಉತ್ತರಗಳು ಇಲ್ಲೇ ಸಿಗುತ್ತೆ ನಿಮಗೆ. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ಸರ್ ಭಾಳ ಫಾಸ್ಟ್ ಆಗುತ್ತೆ ನೀವು ಹೇಳೋದು ಅಂತ ತಾವುಗಳು ಹೇಳ್ಬೋದು. ಆದರೂ ಕೂಡ 6 ಮಿನಿಟ್ಸ್ ಇಲ್ವಾ, ಅದು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ನಾನು ತಗೊತಾ ಇದ್ದೀನಲ್ವ, ಹಾಗಾಗಿ ಕ್ಷಮಿಸಿ. ಈ ಒಂದು ವಿಡಿಯೋ ದಯವಿಟ್ಟು ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂದ್ಕೊಂಡು ಮಾಡಿರುವಂಥದ್ದು. ಯಾರಿಗೆಲ್ಲ ಕ್ವಶನ್ ಪೇಪರ್ ಬೇಕೋ ಇಂಗ್ಲೀಷ್ ಮೀಡಿಯಮ್ ಎಕನಾಮಿಕ್ಸು ಸೆಕೆಂಡ್ ಇಯರ್ PUC, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವುಗಳು ಡೌನ್ಲೋಡ್ ಮಾಡಿಕೊಳ್ಬೋದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು.